ಎಲ್ಲೋ ಗೆಟ್ ರೆಡಿ ವಿತ್ ಮೀ ವಿಡಿಯೋ ಮಾಡ್ತಿದ್ರೆ ನಾನು ಒಂದ್ ವಿಡಿಯೋ ಮಾಡೋಣ ಅಂತ ಅನ್ಕೊಂಡ್ರೆ ಅದೆಲ್ಲಾಗುತ್ತೆ ನಮ್ಮ ಮನೇಲಿ ಬಿಟ್ರೆ ತಾನೇ. ಅದೇನೋ ಗೊತ್ತಿಲ್ಲ ನಂದೇ ಮದ್ವೆ ಅನ್ನೋ ತರ ಅಲ್ಲಿ ಗೆಸ್ಟ್ ಗಳು ವೇಟ್ ಮಾಡ್ತಾ ಇರ್ತಾರೆ ಅನ್ನೋ ತರ ಬೇಗ ಬೇಗ ರೆಡಿ ಆಗು ಬೇಗ ಬೇಗ ರೆಡಿ ಅಂತ ರೆಡಿ ಮಾಡಿಸ್ಬಿಟ್ರು. ಅವ್ರ ಮಾತ್ರ ಒಂದು ಹಾಫ್ ಅನ್ ಅವರ್ ಲೇಟ್ ಆಗಿ ಬಂದ್ರು. ಹೋಗ್ಲಿ ಬಿಡು ಅತ್ತಗೆ ಅಂತ ನಾನು ನಮ್ ಗಂಡ ಆ ಫೋಟೋ ವಿಡಿಯೋಸ್ ನ ಸ್ಟಾರ್ಟ್ ಮಾಡಿದ್ವಿ. ನಮ್ಮಮ್ಮ ಹೇಳಿದ್ರು ಈ ಸಾರಿ ಕಂಫರ್ಟಬಲ್ ಆಗಿರಲ್ಲ ಅಂತ. ಅದಕ್ಕೆ ನಾನಂದೆ ಅಮ್ಮ ನನಗೆ ಫೋಟೋಸ್ ವೀಡಿಯೋಸ್ ಬೇಕು ನಾನ್ ಕಂಫರ್ಟಬಲ್ ಇಲ್ಲ ಅಂತ ಅಂದ್ರೂ ಪರವಾಗಿಲ್ಲ ಅಂತ ಅಂದೆ. ಆಮೇಲೆ ಗೊತ್ತಾಯ್ತು ಆ ಬರೋಷ್ಟ್ರಲ್ಲಿ ಸ್ಯಾರಿ ಯಾವ ಗತಿ ಆಗಿರುತ್ತೋ ನಂಗಂತೂ ಗೊತ್ತಿಲ್ಲ. ಈಗ ನೆನ್ಸ್ಕೊಂಡ್ರೆ ಭಯ ಆಗ್ತಿದೆ. ನಮ್ ಗುಂಡಂಗೆ ಯಾಕೋ ಗುಬ್ಬಚ್ಚಿ ಮೇಲೆ ಲವ್ ಆಗಿರಂಗಿದೆ. ಬರೀ ಗುಬ್ಬಚ್ಚಿನೇ ನೋಡ್ತಾನೆ. ಯಾವಾಗ್ ನೋಡಿದ್ರು ನೋಡಿ ನಾವ್ ಕೆಳಗ್ ಬಂದು ಒಂದ್ ಹಾಫ್ ಅನ್ ಅವರ್ ಆಯ್ತು. ಆದ್ರೆ ಇವ್ರು ಇನ್ನೂ ಬಂದಿಲ್ಲ. ಅದಕ್ಕೆ ಯಾವಾಗ್ಲೂ ಬ್ಲೇಮ್ ಮಾಡೋದು ಮಾತ್ರ ನನ್ನೇ. ನೀನ್ ರೆಡಿ ಆಗಲ್ಲ, ನೀನ್ ರೆಡಿ ಆಗಲ್ಲ ಅಂತ. ಅದಕ್ಕೆ ನಾನೇ ಬೇಗ ರೆಡಿಯಾಗಿ ನಿಂತಿದ್ದೀನಿ. ಅದು ಇವತ್ತು ಫಸ್ಟ್ ಟೈಮ್. ಈಗ ಒಬ್ಬೊಬ್ರಾಗಿ ಧರೆಗಿಳಿತಾ ಇದ್ದಾರೆ. ನನಗನ್ನಿಸ್ತಿದೆ ಈ ಬಿಸ್ಲಿಗೆ ಈ ತರ ಎಲ್ಲ ರೆಡಿ ಆಗೋದು ಹೋಗೋದು ಬೇಕಾ ಅಂತ. ನಮ್ಗೂನು ಫೋಟೋಸ್ ವೀಡಿಯೋಸ್ ತೆಗಿಬೇಕಾದ್ರೆ ನಂಗನ್ಸೋದು ಒಂದೇ. ನನ್ ಕಲರ್ ಎಲ್ಲ ಇವನೇ ತಗೊಂಡಿದ್ದಾನಂತೆ. ನಿಜ ಹೇಳ್ಬೇಕು ಅಂದ್ರೆ ನಮ್ ಗುಂಡನ್ ಕಲರ್ ನಾನಿದ್ದೆ. ಆದ್ರೆ ಯಾಕೆ ಈ ತರ ತಯಾರಾಗಿದ್ರೆ ನಂಗಂತೂ ಅರ್ಥ ಆಗ್ತಿಲ್ಲ. ನಾನ್ ಹಾಗೆ ಆಗ್ತೀನಿ, ನಮ್ ಗುಂಡನ್ ಕಲರ್ ಒಂದಿನ ಹಾಗೆ ಆಗ್ತೀನಿ. ಆ ನಂಬಿಕೆ ನನ್ಗಿದೆ. ನಮ್ಮಮ್ಮ ನಂಗಂದ್ರು ನೀನ್ ಗುಂಡನ್ ಜೊತೆ ಇರ್ತೀಯ ಬೇಗ ನಿನ್ ಸ್ಯಾರಿ ಹಾಳಾಗ್ಬಿಡುತ್ತೆ ಹುಷಾರು ಅಂತ ಅಂದ್ರು. ಮದ್ವೆ ಇನ್ನು ಹೋಗೇ ಇಲ್ಲ ಆಗ್ಲೇ ನಮ್ ಗುಂಡ ನಮ್ಮನ್ ಸೀರೆನೆ ನೆಕ್ಬಿಟ್ಟ. ನಮ್ ಸಮೂಹ ಫ್ರಾಕು ಚೆನ್ನಾಗಿದೆಯಲ್ಲ. ಆಯ್ತು ಸ್ಟಾರ್ಟ್ ಆಯ್ತು ಕಾಲ್ ಸ್ಟಾರ್ಟ್ ಆಯ್ತು. ನಮ್ ಗುಂಡಂಗಿನ್ನ ನೀರ್ ಬೇಕಿಲ್ಲ, ಹಾಲ್ ಬೇಕಿಲ್ಲ, ಏನು ಬೇಕಿಲ್ಲ. ಓನ್ಲಿ ಕಾರಲ್ಲಿ ತಿರ್ಗಾಡೋದ್ ಮಾತ್ರ ಬೇಕು. 2 ಅವರ್ಸ್ ಜರ್ನಿ ಆದ್ಮೇಲೆ ಹೇಗೋ ಆಗ ಬಿದ್ದು ಎದ್ದು ಬಂದ್ವಿ. ಮದ್ವೆಗ್ ಬಂದ್ರೆ ನಮ್ ಗುಂಡ ಸುಮ್ನೆ ಇರ್ತಾನ? ಇಲ್ಲ ಅಳೋಕ್ ಸ್ಟಾರ್ಟ್ ಮಾಡ್ದ. ಸ್ವಲ್ಪ ಕ್ರೌಡ್ ಅನ್ಸಿದ್ರು ಸಾಕು ನಮ್ ಗುಂಡಂಗೆ ಸ್ಟಾರ್ಟ್ ಆಗ್ಬಿಡುತ್ತೆ ಇನ್ನ. ಅದ್ರಲ್ಲೂ ಸೌಂಡ್ ಗೊತ್ತಲ್ಲ ಡಿಜೆ ಸೌಂಡ್ ಅದು ಇದು. ಹಾ ಅದು ಅವ್ನಿಗೆ ಆಗ್ತಾನೆ ಇಲ್ಲ. ಸ್ವಲ್ಪ ಸೌಂಡ್ ಕೇಳಿದ್ರೆ ಸಾಕು ಸ್ಟಾರ್ಟ್ ಮಾಡೇ ಬಿಡ್ತಾನೆ. ನನಗ್ ಗೊತ್ತು ಅವ್ನ್ ಯಾಕ್ ಅಳ್ತಿದಾನೆ ಅಂತ. ಆ ಸೌಂಡ್‌ಗ್ ಅಳ್ತಿದಾನೆ. ಆದ್ರೆ ಅಲ್ಲಿ ಇರೋರು ಬಂದು ಅವ್ನ್ ಟೀ ಶರ್ಟ್ ತೆಗೆದ್ರು. ಆ ತಣ್ಣೀರೆಲ್ಲ ಹಾಕಿದ್ರು. ನಮ್ ಗುಂಡ ಗೊತ್ತಲ್ಲ. ನಮ್ ಗುಂಡ ರಾಯಚೂರ್ ಹುಡ್ಗ. ಅವ್ನಿಗೆ ಬಿಸ್ಲೆಲ್ಲ ಕಾಮನ್ ಅದು ನಂಗ್ ಗೊತ್ತು. ಆದ್ರೆ ಬೇರೆ ಯಾರಿಗೂ ಗೊತ್ತಾಗ್ಲಿಲ್ಲ. ನಾನೇನ್ ಮಾಡಕ್ಕಾಗುತ್ತೆ? ಇರ್ಲಿ ಬಿಡು ಅಂತ ಅವ್ರಿಗೆ ಬೇಡ ತೆಗಿಬೇಡಿ ಅಂತ ಹೇಳಕ್ಕೂ ಆಗಲ್ಲ, ಏನೂ ಆಗಲ್ಲ. ಹೋಗ್ಲಿ ಅತ್ತಗೆ ಅಂತ ತಣ್ಣೀರಲ್ಲಿ ಸ್ನಾನ ಮಾಡ್ಸೇ ಬಿಟ್ರು ನಮ್ ಗುಂಡಂಗೆ. ಮೇಲೆ ಒಂದು ಟವಲ್ ಬೇರೆ ಹಾಕಿದ್ರು. ಆ ಶಕೆಗೆ ನಮ್ಮನ ಫೇಸ್ ನೋಡಿ ಯಾವ ತರ ಆಗಿದೆ ಅಂತ. ಹೋಗ್ಲಿ ಅಂತ ನಮ್ ಗುಂಡನ್ನ ಅವ್ರಪ್ಪ ಕರ್ಕೊಂಡ್ ಹೋಗ್ಬಿಟ್ರು. ಅವನ್ನ ಚೆನ್ನಾಗಿ ಆಟ ಆಡಿಸ್ತಾ ಇದ್ದಾರೆ. ಆ ನಮ್ ಗುಂಡಂಗೆ ಈ ತರ ರೂಢಿ ಆಗ್ಬಿಟ್ಟಿದೆ. ಏನ್ ಮಾಡೋದು ಅರ್ಥ ಆಗ್ತಿಲ್ಲ. ಎಲ್ರು ನಮ್ ಗುಂಡನ್ ತರ ಅಂದ್ರೆ ಇರಲ್ಲಪ್ಪ. ಅದ್ ನಂಗ್ ಚೆನ್ನಾಗ್ ಗೊತ್ತು. ಯಾಕೆ ಅಂದ್ರೆ ನಮ್ ಭಾವನ್ ಮಕ್ಳು ಇದಾರಲ್ವಾ, ಅವ್ರು ಈ ತರ ಇಲ್ಲಪ್ಪ. ಅದೆಷ್ಟೇ ಸೌಂಡ್ ಆದ್ರೂ ಸೈಲೆಂಟ್ ಆಗಿರ್ತಾರೆ. ಆದ್ರೆ ಇವ್ನ್ ಮಾತ್ರ ಯಾಕೆ ಈ ತರ ಆಡ್ತಾನೆ ನಂಗಂತೂ ಅರ್ಥ ಆಗಲ್ಲ. ಅವನ್ ಹತ್ರ ಅಲ್ಲಿ ಇರೋಕ್ಕೂ ಆಗಲ್ಲ, ಊಟ ಮಾಡಕ್ಕಾಗಲ್ಲ, ತಿನ್ನಕ್ಕಾಗಲ್ಲ. ಸುಮ್ನೆ ಬಂದ್ಬಿಡ್ಬೇಕು ಅಂತ ಅನ್ಸುತ್ತೆ. ಹಾ ನಮ್ ಗುಂಡ ನೋಡು ಅಲ್ಲಿ ದೊಡ್ಡ ರಾಧ ಅಂತ ಮಾಡಿಲ್ಲ ಎಷ್ಟ್ ಚೆನ್ನಾಗ್ ಕೂಲ್ ಆಗಿದ್ದಾನೆ. ಎಷ್ಟ್ ಚೆನ್ನಾಗಿ ಮೊಬೈಲ್ ನೋಡ್ತಾನೆ. ನಾವೆಲ್ರು ಹೋಗಿದ್ದು ಜ್ಯೋತಿ ಅಕ್ಕನ್ ಮದ್ವೆಗೆ. ಜ್ಯೋತಿ ಅಕ್ಕ ಯಾರು ಅಂತ ಅಂದ್ರೆ ಅವ್ರು ನಮ್ ರಿಲೇಟಿವ್ಸ್. ಅವ್ರ ಅಕ್ಕ ಅವರೆಲ್ರು ಚೆನ್ನಾಗ್ ಮಾತಾಡಿಸ್ತಾರೆ. ತುಂಬಾ ಒಳ್ಳೆಯವರು ಕೂಡ. ನಮ್ಗೆ ಅವ್ರಂದ್ರೆ ತುಂಬಾ ರೆಸ್ಪೆಕ್ಟ್. ಅದಕ್ಕೆ ಎಲ್ರು ಫ್ಯಾಮಿಲಿ ಜೊತೆ ಹೋಗ್ ಬಂದ್ವಿ. ನಾವೇಗ ನಮ್ ಗುಂಡನ್ನ ಅಳಸ್ಕೊಂಡು, ನಗಸ್ಕೊಂಡು, ಕರ್ಕೊಂಡಂತೂ ಬಂದ್ವಿ. ಫೈನಲಿ ಇನ್ನೇನು ಒಂದ್ 5 ಮಿನಿಟ್ಸ್ ರೀಚ್ ಆಗ್ತೀವಿ ಅನ್ನೋಷ್ಟ್ರಲ್ಲಿ ಸ್ವಲ್ಪ ಅಲ್ಲಿಂದ 3 ಬಾಟಲ್ ನೀರ್ ತುಂಬ್ಕೊಂಡ್ ಬಂದಿದ್ವಿ. ಅವನ್ನ ಎಲ್ಲ ಖಾಲಿ ಮಾಡ್ಬಿಟ್ವಿ. ಆಮೇಲೆ ಸ್ವಲ್ಪ ಕಲ್ಲಂಗಡಿ ಆದ್ರೂ ತಿನ್ನೋಣ, ಸ್ವಲ್ಪ ಕೂಲ್ ಆಗುತ್ತೆ ಅಂತ ತಗೊಂಡ್ವಿ, ತಿಂದ್ವಿ. ಟ್ರಾವೆಲ್ ಮಾಡ್ಬೇಕಾದ್ರೆ ನಮ್ ಗುಂಡ ಚೆನ್ನಾಗ್ ಮಲ್ಕೊಂತಾನೆ. ಹಾಗಂತೂ ನಂಗೆ ತುಂಬಾ ಖುಷಿ ಆಗುತ್ತೆ. ಯಾಕೆ ಅಂದ್ರೆ ನಾನು ಸ್ವಲ್ಪ ಏನದು ಮಲ್ಕೋಬೋದು ಹಂಗ್ ಅಂತ. ನಗ್ತಿಯಲ್ಲ ಗುಂಡ? ಸೈಟ್ ಸೈಟ್ ಹೊಡಿತಿದೆಯೇನ? ಲಕ್ಷ್ಮಮ್ಮ ಸೈಟ್ ಹೊಡ್ತಿದೆಯೇನ? ಲಕ್ಷ್ಮಮ್ಮ ಸೈಟ್ ಹೊಡ್ತಿದೆಯೇನ? ಸೈಟು 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 ಲಕ್ಷ್ಮಮ್ಮ ಸೈಟು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ನಮ್ ಗುಂಡಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ.